ಮೀನರಾಶಿಯ ಯುಗಾದಿಯ ಒಂದು ಭವಿಷ್ಯವನ್ನ ನಾವಿಲ್ಲಿ ನೋಡೋದಾದ್ರೆ, ಮೀನರಾಶಿಯವರಿಗೆ ಚಂಚಲ ಮನಸ್ಥಿತಿ, ಚಂಚಲ ವಿಚಾರಗಳು, ಯಾವುದೇ ಒಂದು ಗೊಂದಲಮಯವಾದಂತಹ ವಾತಾವರಣದಲ್ಲಿ ತಾವಿಲ್ಲಿ ಈ ಒಂದು ಸಂವತ್ಸರವನ್ನು ಕಳೀತೀರಿ. ಕಾರ್ಯಗಳು ಅತಿ ಶೀಘ್ರವಾಗಿ ಆಗೋದಿಲ್ಲ, ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೆ. ಮತ್ತು ವೃತ್ತಿಪರ ಕ್ಷೇತ್ರದಲ್ಲಿ ಸ್ವಲ್ಪ ಅವಮಾನಗಳಾಗುವಂಥದ್ದು, ಕೆಲಸದಿಂದ ತಮಗೆ ಆಚೆಗಡೆ ಹಾಕುವಂಥದ್ದು, ಕೆಲಸದಲ್ಲಿ ಒಂದು ಅಪಕೀರ್ತಿಗಳು ಬರುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವಿವಾಹದಲ್ಲಿ ವಿಳಂಬ ಆಗುತ್ತೆ. ರೈತರಿಗೆ ಸ್ವಲ್ಪ ಮಟ್ಟಿನ ವಿಳಂಬಗಳಾಗುವಂಥದ್ದು ಖರ್ಚು ವೆಚ್ಚಗಳಲ್ಲಿ. ಆರ್ಥಿಕ ವ್ಯವಸ್ಥೆಯ ಲಾಭಗಳು ಸಹಿತ ಬರೋದ್ರಲ್ಲಿ ಸ್ವಲ್ಪ ಮಟ್ಟಿನ ವಿಳಂಬ. ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಲ್ಲೂ ಸಹಿತ ಲಾಸ್ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಮೀನರಾಶಿಯವರಿಗೆ. ಸ್ವಲ್ಪ ಈ ಒಂದು ಸಂವತ್ಸರದಲ್ಲಿ ಸ್ವಲ್ಪ ಶನಿಯ ವಕ್ರದೃಷ್ಟಿ ಜಾಸ್ತಿ ಆಗಿರೋದ್ರಿಂದ ತಾವು ಶನಿಯ ಒಂದು ಆರಾಧನೆ ತುಂಬಾನೇ ಮುಖ್ಯ, ತುಂಬಾನೇ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಸ್ವಲ್ಪ ಆರೋಗ್ಯದಲ್ಲೂ ಏರುಪೇರು, ಒಂದು ಅನ್ಎಕ್ಸ್ಪೆಕ್ಟೆಡ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಬರುವಂಥದ್ದು, ಮೆಡಿಕಲ್ ಕೇರ್ ತಗೊಳ್ಳೇಬೇಕಾಗುತ್ತೆ ತಾವು. ಮತ್ತು ರೈತರಿಗೆ ತಕ್ಕಂತಹ ಬೆಲೆ ಬರೋದ್ರಲ್ಲಿ ಸ್ವಲ್ಪ ಮಟ್ಟಿನ ವಿಳಂಬವಾಗುತ್ತೆ. ವಿದ್ಯಾರ್ಥಿ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂತಹ ಸಾಧ್ಯತೆಗಳು, ಅವಿವಾಹಿತರಿಗೆ ವಿಳಂಬಗಳಾಗುವಂಥದ್ದು, ವೃತ್ತಿಪರ ಕ್ಷೇತ್ರದಲ್ಲಿ ಕಾಂಪಿಟೇಷನ್ ತುಂಬಾನೇ ಹೆವಿಯಾಗಿ ಬಿಸ್ನೆಸ್ ಡಲ್ ಆಗುವಂಥದ್ದು, ಮತ್ತು ವೈಯಕ್ತಿಕ ಜೀವನದಲ್ಲೂ ಕಲಹಗಳಾಗುವಂಥದ್ದು, ಸಹೋದರ ಬಾಂಧವ್ಯದಲ್ಲಿ ವಿರಸಗಳಾಗುವಂಥದ್ದು, ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರುಗಳಾಗುವಂಥದ್ದು, ವೈವಾಹಿಕ ಜೀವನದಲ್ಲಿ ವಿಚ್ಛೇದನದ ಮಟ್ಟಿಗೆ ಸಹಿತ ಹೋಗುವಂಥದ್ದು, ವಿಚ್ಛೇದನದ ಒಂದು ಕೋರ್ಟು ಕಚೇರಿಗಳಿದ್ರೆ ಅದರಲ್ಲೂ ಸಹಿತ ವಿಫಲಗಳಾಗುವಂಥದ್ದು, ಈ ಥರ ಒಂಥರ ಡಿಲೇ. ಸ್ವಲ್ಪ ಜಾಗೃತಿಯಾಗಿರಿ. ಮತ್ತು ಡಿಲೇ ಅಂದ ತಕ್ಷಣ ಭಯ ಪಡುವಂಥದ್ದು ಬೇಡ. ಧೈರ್ಯಂ ಸರ್ವರ್ಥ ಸಾಧನಂ ಅಂತೆ. ಧೈರ್ಯದಿಂದ ತಮ್ಮ ಕರ್ಮ ಫಲಗಳನ್ನು ಅನುಭವಿಸಿ ಅದರಿಂದ ಆಚೆ ಬಂದಾಗ ಉತ್ತಮವಾದಂಥ ಗುಣ ಅನುಷ್ಠಾನಗಳು ಸಹಿತ ತಮಗೆ ಸಿಗುತ್ತೆ. ವಿಶೇಷವಾಗಿ ವಿದೇಶ ಪ್ರಯಾಣದಲ್ಲಿದ್ದವ್ರಿಗೆ, ವಿದೇಶದಲ್ಲಿ ಇದ್ದವ್ರಿಗೆ ಸ್ವಲ್ಪ ಮಟ್ಟಿನ ಚೇತರಿಕೆ. ಆಮದು ರಫ್ತನ್ನು ಮಾಡೋರಿಗೆ, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಮಟ್ಟಿನ ಚೇತರಿಕೆ, ಲಾಭಗಳನ್ನು ತಾವು ಕಾಣ್ತೀರಿ. ಮತ್ತು ವ್ಯಾವಹಾರಿಕ ಕ್ಷೇತ್ರದಲ್ಲಿ ಏರುಪೇರುಗಳಾಗುವಂಥದ್ದು, ಷೇರು ಮಾರುಕಟ್ಟೆಯಲ್ಲಿ ಅಲ್ಪ ಮಟ್ಟಿನ ಲಾಭವನ್ನು ಕಾಣುವಂಥದ್ದು, ಸತಿಪತಿಯ ನಡುವೆ ವಿರಸಗಳು ಹೆಚ್ಚಾಗುವಂಥದ್ದು, ಆರ್ಥಿಕತೆಯ ಸ್ವಲ್ಪ ನಷ್ಟಗಳು ಸಹಿತ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಆದಷ್ಟು ಸಹಿತ ತಾವು ಕಪ್ಪು ಬಣ್ಣವನ್ನು ಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮತ್ತು ಗುರುಗಳ ಮಾರ್ಗದರ್ಶನವನ್ನು ಪಡೀರಿ. ಸಮಸ್ಯೆಗೆ ಸೂಕ್ತವಾದಂಥ ಪರಿಹಾರಗಳನ್ನು ಕಂಡುಕೊಳ್ಳಿ. ಗುರು ಹಿರಿಯರ ಮಾತುಗಳಿಗೆ ಗೌರವವನ್ನು ಕೊಡಿ. ಸಂದೇಶಗಳು ತಮಗೆ ಬರ್ತಾ ಹೋಗುತ್ತಾ ಸಂದೇಶಗಳನ್ನು ತಾವು ಯೋಚನೆ ಮಾಡಿ, ಆಲನೆ ಮಾಡಿ ತೆಗೆದುಕೊಳ್ಳಿ. ಗುರುವಿಗೆ ಶರಣಾದರೆ ದೊರೆಯದಣ್ಣ ಮುಕ್ತಿಯಂತೆ. ಗುರುಗೆ ತಾವು ಎಷ್ಟು ಶರಣಾಗ್ತೀರಿ ಅಷ್ಟು ಲಾಭ. ಶ್ರದ್ಧಾ ಭಕ್ತಿ ಶರಣಾರ್ಥಿ ತಮ್ಮಲ್ಲಿರಲಿ. ಮೀನರಾಶಿಯವ್ರಿಗೆ ಸ್ವಲ್ಪ ಹೊಸ ಪ್ರಾಜೆಕ್ಟ್ಗಳು, ಹೊಸ ಬೆಳವಣಿಗೆಗಳು, ಮತ್ತು ಹೊಸ ಕಂಪನಿಯನ್ನು ಶುರು ಮಾಡುವಂಥದ್ದು, ಹೊಸ ಒಂದು ಬಿಸ್ನೆಸ್ಸನ್ನು ಶುರು ಮಾಡುವಂಥದ್ದು, ಅಂಗಡಿ ವ್ಯಾಪಾರಿಗಳಿಗೆ, ಸಣ್ಣ ಕೈಗಾರಿಕಾ ವ್ಯಾಪಾರಿಗಳಿಗೆ, ಅದರಲ್ಲೂ ಸಹಿತ ಚಿಲ್ಲರೆ ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿನ ಲಾಭ. ಆರ್ಥಿಕತೆಯ ವ್ಯವಸ್ಥೆಯಿಂದ ತಾವು ದೂರ ಬರ್ತೀರಿ. ವೃತ್ತಿಪರ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗ್ತೀರಿ. ಮತ್ತು ವೈದ್ಯಕೀಯ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ಅಪಕೀರ್ತಿಗಳು ಬರುವಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಜಾಗೃತಿಯಾಗಿರಿ. 7 ಅನ್ನುವಂಥ ಸಂಖ್ಯೆ ತಮಗೆ ಅದೃಷ್ಟವಾಗಿರುತ್ತೆ. ಶನೇಶ್ವರನ ಆರಾಧನೆ ತುಂಬ ಮುಖ್ಯವಾಗಿರುತ್ತೆ. ಇದಾಗಿತ್ತು ಯುಗಾದಿಯ ಸಂವತ್ಸರದ ಭವಿಷ್ಯ ಮೀನರಾಶಿಯವರಿಗೆ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳನ್ನು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಮ್ಮ ಮೊಬೈಲ್ ನೋಟಿಫಿಕೇಶನ್ ಅಲ್ಲಿ ಪಡ್ಕೊಳ್ಬೋದು ಅಂತ ಹೇಳ್ತಾ, ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ಇದ್ದೇ ಇರುತ್ತೆ. ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ಕರೆ ಮಾಡಿ ಸೂಕ್ತವಾದಂಥ ಪರಿಹಾರವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಸಂಪತ್ತು ಮತ್ತು ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.